ಕೋಲಿ ಕಬ್ಬಲಿಗ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿ ಡಿಸೆಂಬರ್ 29ರಂದು ಕಲಬುರಗಿ ನಗರದ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜದ ಮುಖಂಡರಾದ ಶಿವಕುಮಾರ್ ನಾಟಿಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಿ ಕಬ್ಬಲಿಗ ಸಮಾಜದ ರಾಜ್ಯ ಮಟ್ಟದ ಹೋರಾಟವನ್ನು ನಡೆಸಬೇಕೆಂದು ತೀರ್ಮಾನಿಸಿದ್ದು, ಕಲಬುರಗಿಯಲ್ಲಿ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನು ಡಿಸೆಂಬರ್ 29ರಂದು ನಡೆಸಲಾಗುವುದು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಕೋಲಿ ಕಬ್ಬಲಿಗ ಜನಾಂಗದ ವಿವಿಧ ಮಠದ ಪೂಜಾ ಮಠಾಧೀಶರು ಹಾಗೂ ಪಕ್ಷಭೇದ ಮರೆತು ಎಲ್ಲ ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳು, ಮುಖಂಡರು ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗವಹಿಸಲಿದ್ದು, ನಮ್ಮ ಪ್ರತಿಭಟನೆಯಲ್ಲಿ ಮನವಿ ಪತ್ರವನ್ನು ತೆಗೆದುಕೊಳ್ಳಲು ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಮಿಸಬೇಕೆಂದು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ 22ನೇ ತಾರೀಕಿಗೆ ನವೆಂಬರ್ 22ನೇ ತಾರೀಕಿಗೆ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸುಮಾರು 400ಕ್ಕಿಂತಲೂ ಹೆಚ್ಚಿಗೆ ಪ್ರಮುಖರು, ಒಂದು ಜಿಲ್ಲೆಯಿಂದ ಸುಮಾರು 50 ಜನ ಪ್ರಮುಖರ ಸಭೆಯನ್ನು ಮಾಡಿ ಡಿಸೆಂಬರ್ 29ನೇ ತಾರೀಕಿಗೆ ಸೋಮವಾರ ದಿವಸ ನಮ್ಮ ಸಮಾಜದ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು. ಈ ಸಮಾಜವನ್ನು ಸುಮಾರು 30 ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ನಿರಂತರ ಹೋರಾಟ ಮಾಡಿದ್ರು ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಮಗೇನು ಅನ್ಯಾಯ ಆಗಿದೆ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರಿಕೆ ಅಂತಕ್ಕಂಥ ಏನು ನಮ್ಮ ಸಮಾಜದ ವಿವಿಧ ಪ್ರದೇಶದಲ್ಲಿ ವಿವಿಧ ಪದಗಳಿಂದ ಏನು ಕರೆಯಲ್ಪಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮಾಜ, ರಾಜಕೀಯವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಸ್ತರದಲ್ಲಿ ಹಿಂದುಳಿದಂಥ ಈ ಸಮುದಾಯ ಎಂದೋ ಎಸ್ಟಿ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಬೇಕಾಗಿತ್ತು. ಆದರೆ ಸೇರಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಇದರಿಂದ ಈ ಸಮಾಜಕ್ಕೆ ಭಾಳ ಅನ್ಯಾಯವನ್ನು ಆಗಿಲ್ಲ. ಭಾರತ ದೇಶದಲ್ಲಿ 1956ನೇ ಇಸ್ವಿಗೆ SC ಮತ್ತು STಗಳ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ ಪ್ರಥಮವಾಗಿ. ಅದರಲ್ಲಿ ನಮ್ಮ ಸಮುದಾಯದ ಕೋಲಿ, ಡೋರ್, ಟೋಕ್ರೆ ಕೋಲಿ ಮತ್ತು ಕೋಯ ಇದರ 7 ಪದಗಳು STಯಲ್ಲಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪದಗಳಾದಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಹೀಗೆ ಹಲವಾರು ಪದಗಳು ಅದರ ಪರ್ಯಾಯ ಪದಗಳಾಗಿರೋದ್ರಿಂದ ಎಂದೂ ನಮಗಿಂತಲೂ ಮುಂದುವರೆದಂಥವರು ರಾಜ ಮಹಾರಾಜರಿದ್ದಂಥವರು SC STಗೆ ಸೇರ್ಪಡೆ ಆದರು. ಆದರೆ ಅತ್ಯಂತ ಹಿಂದುಳಿದಂಥ ಈ ಸಮುದಾಯ ಯಾವತ್ತೋ STಗೆ ಸೇರಿಸಬೇಕಾಗಿತ್ತು. ಹೀಗಾಗಿ 56ರಲ್ಲೂ ಕೂಡ ಅನ್ಯಾಯ ಆಗಿದೆ. 76ರಲ್ಲಿ ಮತ್ತೊಮ್ಮೆ ಭಾರತ ದೇಶದಲ್ಲಿ SC STಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರೆ. ಅವಾಗೂ ಕೂಡ ನಾವು ಸೇರ್ಪಡೆ ಆಗಬೇಕು, ಅವಾಗೂ ಕೂಡ ಹೊರಗುಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಮನಗಂಡಂಥ ನಮ್ಮ ಸಮಾಜದ ಎಲ್ಲ ಮುಖಂಡರು ನಿರಂತರವಾಗಿ ಹೋರಾಟ ಮಾಡಿದ್ರು ಸಹಿತ 96ರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಸ್ತಾವನೆಯನ್ನು ಹೋಗ್ತಾ ಇದೆ, ಮತ್ತೆ ವಾಪಸ್ ಬರ್ತಾ ಇದೆ. ಸುಮಾರು 5 ಬಾರಿ ಈ ಪ್ರಸ್ತಾವನೆಯನ್ನು ಹೋಗಿ ವಾಪಸ್ ಬಂದಿರುವಂಥದ್ದು. ಕೊನೆಯದಾಗಿ 2023 ಅಕ್ಟೋಬರ್ದಲ್ಲಿ ಕೇಂದ್ರದ ಅರ್ಜಿಯದಿಂದ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬಂದಿದೆ. ರಾಜ್ಯ ಸರ್ಕಾರ 2 ವರ್ಷಗಳಿಂದ ಈ ಫೈಲನ್ನು ಇಲ್ಲೇ ಇಟ್ಕೊಂಡು ಕೂತಿದೆ. ನಮ್ಮ ಸಮಾಜದ ಒಂದು ಆಗ್ರಹ ಇದೆ, ಏನಂದರೆ ಗಂಗಾ ಮತ್ತು ಅದರ ಉಪಜಾತಿಗಳು ಅಂಥೇಳಿ 37 ಪದಗಳನ್ನು ಕೇಂದ್ರಕ್ಕೆ ಶಿಫಾರಸು ಯಾನೆಗುಂದಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಶಿಫಾರಸನ್ನು ಮಾಡಿದ್ರು. ಆದರೆ RGI ಏನು ಹೇಳ್ತದಂದರೆ ಗಂಗಾ ಮತ ಅನ್ನೋದಕ್ಕೆ ಯಾವುದೇ ಸರಿಯಾದಂಥ ಇತಿಹಾಸ ಇಲ್ಲ, ಅದನ್ನು ಸೇರ್ಪಡೆ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ವಾಪಸ್ ಕಳಿಸಿದೆ. ಈಗ ನಮ್ಮ ಸಮುದಾಯದಲ್ಲಿ ಒಂದು ತೀರ್ಮಾನವನ್ನಾಗಿದೆ, ಟೋಕ್ರೆ ಕೋಲಿ ಈಗಾಗಲೇ STಯಲ್ಲಿದೆ ಮತ್ತು ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳು ಅಂಥೇಳಿ 5 ಪದಗಳನ್ನು ಮತ್ತೆ ರಾಜ್ಯ ಸರ್ಕಾರದಿಂದ ಸೂಕ್ತವಾದ ದಾಖಲಾತಿಯೊಂದಿಗೆ ಅಧ್ಯಯನವನ್ನು ಮಾಡಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕು ಅಂಥೇಳಿ ನಾವು ಒಂದು 29ನೇ ತಾರೀಕಿಗೆ ಸಾಮೂಹಿಕ ನಾಯಕತ್ವದಲ್ಲಿ ದೊಡ್ಡ ಹೋರಾಟವನ್ನು ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ರಾಯಚೂರು ಸುಮಾರು 6-7 ಜಿಲ್ಲೆಯಿಂದ ನಮ್ಮ ಸಮಾಜದ ಎಲ್ಲ ಜನರು ಬರ್ತಾರೆ. ಪ್ರಮುಖವಾಗಿ ಕಲಬುರಗಿ ಮತ್ತು ಯಾದಗಿರಿ, ಬೀದರ್ನಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ನಾವಿವತ್ತು ಆಗ್ರಹ ಮಾಡೋದೇನೆಂದರೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಉಸ್ತುವಾರಿ ಸಚಿವರು
ಬಂದು ಅವತ್ತು ಹೋರಾಟದ ನಮ್ಮ ಬೇಡಿಕೆಯನ್ನು ಸ್ಪಂದಿಸುವಂಥದ್ದು ಮತ್ತು ನಮ್ಮ ಹೋರಾಟದ ಬೇಡಿಕೆ ಪತ್ರವನ್ನು ಅವರೇ ತೆಗೆದುಕೊಳ್ಬೇಕು ಅಂಥೇಳಿ ಇಡೀ ನಮ್ಮ ಸಮಾಜದ ಎಲ್ಲ ಜನರ ಮುಖಂಡರ ಒತ್ತಾಸೆಯಾಗಿದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ ಅದು ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಇರೋದ್ರಿಂದ ಹಾಗಾಗಿ ನಮ್ಮ ಹೋರಾಟಕ್ಕೆ ಇಲ್ಲಿನ ಉಸ್ತುವಾರಿ ಸಚಿವರು ಬಹುಶಃ ಅವರ ತಂದೆಯವರ ರಾಜಕಾರಣ ಮತ್ತು ಅವರ ರಾಜಕಾರಣಕ್ಕೆ ನಮ್ಮ ಸಮಾಜದ ದೊಡ್ಡ ಬೆಂಬಲವನ್ನು ಇದೆ. ನಾವು ಯಾವುದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ, ಒಬ್ಬ ವ್ಯಕ್ತಿಯ ವಿರುದ್ಧ ಯಾರಿಗೆ ಟೀಕೆಯನ್ನು ಮಾಡಬೇಕಂತ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ. ನಮ್ಮ ಹಕ್ಕನ್ನು ನಮಗೆ ಸಿಗ್ತಾ ಇಲ್ಲ. ನಿರಂತರವಾಗಿ ಹೋರಾಟ ಮಾಡಿದ್ರೂ ಕೂಡ ನ್ಯಾಯವನ್ನು ಸಿಗ್ತಾ ಇಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮುತುವರ್ಜಿಯನ್ನು ವಹಿಸಿ 2 ವರ್ಷದಿಂದ ಬಂದಂಥ ಫೈಲನ್ನು ನೀವು ಅಷ್ಟೇ ಇಟ್ಕೊಂಡು ಕೂತೀರಿ. ಕೂಡಲೇ ಅದನ್ನು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂಥ ನಿಟ್ಟಿನಲ್ಲಿ ನೀವು ಮಾಡಬೇಕಾಗ್ತದೆ. ಅವತ್ತಿನ 29ನೇ ತಾರೀಕಿನ ಹೋರಾಟ ಭಾಳ ದೊಡ್ಡ ಮಟ್ಟದಿರುತ್ತದೆ. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿಗಳು ಸಚಿವರು ನಮ್ಮ ಬೇಡಿಕೆ ಪತ್ರವನ್ನು ಸ್ವೀಕರಿಸಬೇಕು ಅಂಥೇಳಿ ನಾವು ಆ ಹೋರಾಟದ ಪ್ರಮುಖ ವಿಷಯವನ್ನು ಇಟ್ಟುಕೊಂಡು ಹೋರಾಟಕ್ಕೆ ಮುಂದುವರಿತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕಾಡಾ ಮಾಜಿ ಅಧ್ಯಕ್ಷರಾದ ಮುಖಂಡರಾದ ಶರಣಪ್ಪ ತಾಳ್ವಾರ್ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀಮತಿ ಶೋಭಾ ಬಾಣಿ ಅವರು ಮಾತನಾಡಿದರು. ಅಧಿಕಾರದ ಬಂದರೂ ಕೂಡ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ. ಕೋಲಿ, ಕಬ್ಬಲಿಗ, ಟೋಕ್ರೆ ಕೋಳಿ ಪರ್ಯಾಯ ಪದಗಳನ್ನು ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗಾರ, ಬಾರಿಕೇರ 5 ಪರ್ಯಾಯ ಪದಗಳನ್ನು ಇವತ್ತು ರಾಜ್ಯ ಸರ್ಕಾರ ಇದರ ಬೇಡಿಕೆ ಹಿಂದೆ ಹಲವಾರು ವರ್ಷಗಳಿಂದ ಕೇಂದ್ರ ಸರ್ಕಾರಕ್ಕೆ 1996ರಲ್ಲಿ ದಿವಂಗತ ವಿಠ್ಠಲರಲ್ಲಿ ಕಳಿಸಿತ್ತು. ಅದು ಪುನಃ 4 ಬಾರಿ ಬಂದಿದೆ. ಈಗ ರಾಜ್ಯ ಸರ್ಕಾರಕ್ಕೆ 2 ವರ್ಷ ಆಯ್ತು ಆ ಫೈಲ್ ಬಂದು ವಾಪೀಸ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಈಗ ನಾವೆಲ್ಲರೂ ಕೂಡಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಕಲಬುರಗಿ ಕೇಂದ್ರ ಸ್ಥಾನ ಇರ್ತಕ್ಕಂಥ ಕೋಲಿ, ಕಬ್ಬಲಿಗ ಈ 5 ಪರ್ಯಾಯ ಪದಗಳನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಮತ್ತು ಈಗಾಗಲೇ ಇರ್ತಕ್ಕಂಥ ಗಂಗಾಮತ ಇರ್ತಕ್ಕಂಥ ಒಂದು ಫೈಲ್ ಏನಿದೆ ಅದನ್ನು ಕ್ಲೋಸ್ ಮಾಡಿ ಪುನಃ ಇವು 5 ಪರ್ಯಾಯ ಪದಗಳನ್ನು ನಿರ್ಣಯ ಮಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಅದಕ್ಕೆ 20 ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಆ ಫೈಲ್ ಕಳಿಸ್ಬೇಕಂತಕ್ಕಂಥ ಒತ್ತಾಯ ಇವತ್ತು ಕಳೆದ ನವೆಂಬರ್ 22ನೇ ತಾರೀಕಿನಿಂದ ಒಂದು ಎಲ್ಲ ಸಮಾಜ ಮುಖಂಡರ ಒಂದು ನೇತೃತ್ವದಲ್ಲಿ ಸಭೆ ಕರೆದಾಗ ನಮ್ಮ ಕೋಲಿ ಭವನ್ ಕಲಬುರಗಿಯಲ್ಲಿರ್ತಕ್ಕಂಥ ಒಮ್ಮತಲ್ಲಿ ನಿರ್ಣಯ ಮಾಡಿ ಈ 5 ಪರ್ಯಾಯ ಪದಗಳನ್ನು ಒತ್ತಾಯ ಮಾಡಿ ನಾವು ಮನವಿ ಪತ್ರ ಕೊಟ್ಟು ಕೇಂದ್ರ ಸರ್ಕಾರ ಕಳಿಸ್ಬೇಕು ಅಂತಕ್ಕಂಥ ಪ್ರವಾಸವನ್ನು ನಾವು ಇವತ್ತು ಇಡೀ ಜಿಲ್ಲೆಯಲ್ಲಿ 11 ತಾಲೂಕುಗಳಲ್ಲಿ ನಾವು ಪ್ರವಾಸ ಮಾಡಿದ್ದೇವೆ. ಸಭೆಗಳಾಗಿವೆ, ಪೂರ್ವ ಸಿದ್ಧತೆ ಸಭೆ. ಅದಾದ ನಂತರ ಮತ್ತು ಬೇರೆ ಪಕ್ಕ ಜಿಲ್ಲೆಯಲ್ಲಿರ್ತಕ್ಕಂಥ ಟೋಕ್ರೆಕೋಳಿ ಅಂತಕ್ಕಂಥ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿದೆ, ಅಲ್ಲಿ ಬೀದರ್ ಜಿಲ್ಲೆನೂ ಪ್ರವಾಸ ಮಾಡಿದ್ದೇವೆ. ನೂತನವಾಗಿ ಯಾದಗಿರಿ ಜಿಲ್ಲೆಯನ್ನು ಕೂಡ ಇವತ್ತು ಅಲ್ಲಿ ಪ್ರವಾಸ ಮಾಡಿದ್ದೇವೆ. ಎಲ್ಲ ಜನರಿಗೆ ಪೂರ್ವ ಸಿದ್ಧತೆ ಸಭೆ ಮಾಡಿದ್ದೀವಿ. ಒಳ್ಳೆಯ ವಾತಾವರಣ ಇದೆ, ಜನರು ಬೇಡಿಕೆ ಇದೆ. ಅದಕ್ಕೆ ಒಮ್ಮತಲ್ಲಿಂದ ಇವತ್ತು ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತು ಕಲಬುರಗಿದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರ ಮನವೊಲಿಸಿ ಈ ಭಾಗದ ಬೇಡಿಕೆಯನ್ನು ಈಡೇರಿಸಬೇಕಂತಕ್ಕಂಥ ವಿನಂತಿ ಮಾಡ್ಕೊತಾ ಇದ್ದೀವಿ. ಅದೇ ಥರ ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಂಕನೂರವರಾಗಿರ್ಬೋದು, ಎನ್ ರವಿಕುಮಾರ್ ಆಗಿರ್ಬೋದು, ಡಾಕ್ಟರ್ ಸಾಹೇಬಣ್ಣ ತಳವಾರವರು ನೇತೃತ್ವದಲ್ಲಿ ಮತ್ತು ಈ ಹೋರಾಟವನ್ನು 29ನೇ ತಾರೀಕು ಸಾಮೂಹಿಕವಾಗಿ ಒಂದು ಈ ಹೋರಾಟ ಇದೆ. ಯಾರ ನೇತೃತ್ವ ಇಲ್ಲ, ಯಾರ ಹೆಸರಿಲ್ಲ, ಫೋಟೋ ಇಲ್ಲ, ನೀವು ಕರಪತ್ರ ನೋಡ್ಬೋದು. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಮ್ಮ 3 ಜನ ವಿಧಾನ ಪರಿಷತ್ ಸದಸ್ಯರು ಆ ಒಂದು ಇದರಲ್ಲಿ ಅವರು ಇರ್ತಾರೆ. ಉಳುಕಿದೆಲ್ಲ ಬಾಕಿ ಎಲ್ಲ ನಮ್ಮ ಮುಖಂಡರೆಲ್ಲ ನಾವು ಸಾಮೂಹಿಕವಾಗಿರ್ತೀವಿ. ಇವತ್ತು 29ನೇ ತಾರೀಕು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಮ್ಮ ಒಂದು ಮೆರವಣಿಗೆಯ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪತ್ರಿಕಾಗೋಷ್ಠಿ ಎಲ್ಲ ಪತ್ರಕರ್ತರಲ್ಲಿ ವಿನಂತಿ ಇದೆ.
ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಯಾವಾಗಲೂ ಇದೆ. ದಿವಂಗತ ವಿಠ್ಠಲರು 96ರಲ್ಲಿ ಆದಂಥ ಹೋರಾಟಕ್ಕೆ ಅನೇಕ ನಮ್ಮ ಪತ್ರಕರ್ತರು ಬೆಂಬಲ ಕೊಡಿ ಲಕ್ಷಾನುಗಟ್ಟಲೆ ಜನ ಸೇರಿದಂಥ ಉದಾಹರಣೆ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡಿಕೊಂಡು ತಮ್ಮ ಸಹಕಾರ ಯಾಕಂದರೆ ನಮ್ಮ ಸಮಾಜಕ್ಕೆ ಯಾವುದು ಜನಪ್ರತಿನಿಧಿಗಳೇ ಇಲ್ಲ, ಶಾಸಕರೇ ಇಲ್ಲ, ಆ ಒಂದು ಕೊರತೆ ಇದೆ. ಅದಕ್ಕೆ ಸಲುವಾಗಿ ನಾನು ಇನ್ನೂ ಅನೇಕ ನಮ್ಮ ಹಿರಿಯರು ಮಾತಾಡೋರಿದ್ದಾರೆ, ಅದರ ಸವಿಸ್ತಾರವಾಗಿ ನಮ್ಮ ಸಮಾಜದ ಮುಖಂಡರಾದಂಥ ಶಿವಕುಮಾರ್ ನಾಟಿಕರ್ ಅವರು ಕೂಡ ಒಂದು 2 ನಿಮಿಷ ಮಾತಾಡ್ತಾರೆ. ಇದರಲ್ಲಿ 3 ಶಾಸಕರು ಇರ್ತಾರೆ. ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಶಿವಕುಮಾರ್ ನಾಟಿಕರ್ ಅವರು, ಶರಣಪ್ಪ ಅವರು, ನಮ್ಮ ರವಿರಾಜ್ ಕೊರ್ವಿ ಅವರು ಮಾತಾಡಿದರು. ಇದೇ ಬರುವ ಸೋಮವಾರ 29ರಂದು ಸಾಮೂಹಿಕ ನಾಯಕತ್ವದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡಿರುವ ಈ ಬೃಹತ್ ಹೋರಾಟ ಸುಮಾರು 30 ವರ್ಷಗಳಿಂದ ವಿಠ್ಠಲೇರೂರವರು ಕಂಡ ಕನಸು ಕೂಡ, ಅವರ ನೇತೃತ್ವದಲ್ಲಿ ಆದ ಹೋರಾಟಗಳು 30 ವರ್ಷದಿಂದ ಇಲ್ಲಿವರೆಗೂ ಕೂಡ 36 ಪರ್ಯಾಯ ಪದಗಳುಳ್ಳ ಗಂಗಾಮತ ಅನ್ನೋ ಹೆಸರಿನಲ್ಲಿ ಫೈಲ್ ಹೋಗಿ ಕೆಲವು ನ್ಯೂನತೆಗಳಿಂದ ಅದು RJನಿಂದ ಮತ್ತೆ ಅಂದರೆ 3 ಹೋಗಿ 4ನೇ ಸಲ ಕೂಡ ವಾಪಸ್ ಬಂದಿದೆ. ಸೊ ಇಲ್ಲಿವರೆಗೂ ಕೂಡ ಅದು 2 ವರ್ಷ ಆದ್ರೂ ಒಂದು ರಾಜ್ಯ ಸರ್ಕಾರದ ನಮ್ಮವರು ರಾಜಕೀಯ ಪ್ರತಿನಿಧಿಗಳು ಇಲ್ಲ ಅನ್ನೋದು ಒಂದು ಕೊರತೆ, ಇನ್ನೊಂದು ನಮ್ಮ ಬಗ್ಗೆ ರಾಜಕೀಯವಾಗಿ ಮಾತಾಡೋಕೆ ಅನೇಕ ರಾಜಕೀಯ ಮುಖಂಡರ ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಇದೆ. ಆ ಒಂದು ಕಾರಣದಿಂದ ಇಲ್ಲಿವರೆಗೂ ನಮಗೆ 30 ವರ್ಷ ನಮ್ಮ ಒಂದು ಬೇಡಿಕೆ ಈಡೇರಿಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಈ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರಣ ಇದೀಗಲೇ ಮಾತಾಡಿದರೆ 5 ಶಬ್ದ 36 ಪರ್ಯಾಯ ಪದಗಳು ಒಟ್ಟಿಗೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು 5 ಪದಗಳು ಟೋಕ್ರೆ ಕೋಳಿಯ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೂಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ 5 ಪದಗಳನ್ನು ಮತ್ತೊಮ್ಮೆ ಗಂಗಾಮತವನ್ನು ಫೈಲ್ ರದ್ದುಪಡಿಸಿ ಮತ್ತೊಮ್ಮೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಕೇಂದ್ರಕ್ಕೆ ಕಳಿಸಬೇಕು ಅನ್ನುವ ನಮ್ಮ ಒಂದು ಮನವಿಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೇ ಬಂದು ನಮ್ಮ ಮನವಿಯನ್ನು ತೆಗೆದುಕೊಳ್ಬೇಕಂತ ಒಂದು ಮನವಿ ಮಾಡ್ತಾ ಇದ್ದೀವಿ ಅವರಿಗೆ. ಈ ಹೋರಾಟದ ತಮ್ಮ ಮುಗಳ ಮೂಲಕ ನಮ್ಮ ಒಂದು ಗುಲ್ಬರ್ಗ ಜಿಲ್ಲೆ, ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆ ಅನೇಕ ಜಿಲ್ಲೆಗಳಿಂದ ಬರ್ತಕ್ಕಂಥ ಸಮಾಜ ಬಾಂಧವರು ಎಲ್ಲರಿಗೂ ಈ ಮೂಲಕ ನಾನು ಕೂಡ ಮನವಿ ಮಾಡಿಕೊಳ್ತೇನೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಅವತ್ತಾದರೂ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೇಳಿಕೊಳ್ತಾ ನಾನು ಮಾತನಾಡ್ತೀನಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.